ಬ್ಯಾಂಕ್ ಕೆಲಸ ಏನಾದರೂ ಇವತ್ತು ಇಟ್ಕೊಂಡಿದ್ರೆ ಆ ಕೆಲಸಗಳು ನಿಮ್ಮದು ಆಗೋದು ಡೌಟ್ ಅಂತ ಅನಿಸ್ತಾ ಇದೆ. ಬ್ಯಾಂಕ್ಗಳೇನು ಬಂದಾಗಲ್ಲ, ಬ್ಯಾಂಕ್ಗಳು ತೆರೆದಿರುತ್ತವೆ, ಆದರೆ ಸಿಬ್ಬಂದಿಗಳೆಲ್ಲರೂ ಕೂಡ ಮುಷ್ಕರದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಹಾಗಾಗಿ ಬ್ಯಾಂಕ್ಗಳ ಕೆಲಸ ಕಾರ್ಯಗಳು ಕೂಡ ಇವತ್ತು ನಿಮಗೆ ನಡೆಯೋದಿಲ್ಲ. ಒಂದು ಮಾಹಿತಿಯ ಪ್ರಕಾರ SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ನಲ್ಲಿ ಮಾತ್ರ ನೌಕರರು ಕೆಲಸಕ್ಕೆ ಹಾಜರಾಗ್ತಾ ಇದ್ದಾರೆ. ಆದರೆ ಇತರೆ ಬೇರೆ ರಾಷ್ಟ್ರೀಕೃತ ಬ್ಯಾಂಕ್ಗಳಾಗಿರಬಹುದು ಅಥವಾ ಖಾಸಗಿ ಬ್ಯಾಂಕ್ಗಳಾಗಿರಬಹುದು, ಅಲ್ಲಿ ಬ್ಯಾಂಕ್ ಓಪನ್ ಇದ್ರೂ ಕೂಡ ಸಿಬ್ಬಂದಿ ಕ್ಲರಿಕಲ್ ಕೆಲಸವನ್ನ ಮಾಡ್ತಾ ಇಲ್ಲ. ಅವರೆಲ್ಲರೂ ಕೂಡ ಪ್ರೊಟೆಸ್ಟ್ ಅಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ಬ್ಯಾಂಕ್ ಕೆಲಸ ಕಾರ್ಯಗಳನ್ನು ಕೂಡ ಇವತ್ತೇನಾದರೂ ಇದ್ರೆ ಇವತ್ತು ಮತ್ತು ನಾಳೆ ಅದನ್ನ ಮುಂದೂಡಿಕೊಳ್ಳೋದು ಒಳ್ಳೆಯದು ಅಂತಕ್ಕಂಥ ಮಾಹಿತಿ ಇದೆ. ತಳಪ ರಜಾ ಇದೆ, ಬ್ಯಾಂಕ್ನಲ್ಲಿ ಒಂದಷ್ಟು ಕೆಲಸ ಪೆಂಡಿಂಗ್ ಇದೆ, ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಬೇಕು, ಪಾನ್ ಕಾರ್ಡ್ ಅಪ್ಡೇಟ್ ಮಾಡಬೇಕು, ಇವತ್ತು ಹೋಗಿ ಮುಗಿಸ್ಕೊಂಡು ಬಂದ್ಬಿಡೋಣ ಅಂತ ಅನ್ಕೊಂಡಿದ್ರೆ ಅದನ್ನ ಮರ್ತು ಬಿಡಿ, ಇವತ್ತು ಆ ಕೆಲಸಗಳು ಆಗೋದಿಲ್ಲ. ಅವರು ಕೂಡ ಇವತ್ತು ಮುಷ್ಕರದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿನ ಪಡೆಯೋಣ ನನ್ನ ಕೊಲೀಗ್ ಪವಿತ್ರ ಅವರಿಂದ. ಪವಿತ್ರ, ಯಾವ ತೀರ್ಮಾನಕ್ಕೆ ಬಂದಿದ್ದಾರೆ? ಈಗ SBI ಬಿಟ್ರೆ ಬೇರೆ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲೂ ಕೆಲಸ ಕಾರ್ಯಗಳಾಗಲ್ವಾ ಅಥವಾ ಪ್ರೈವೇಟ್ ಬ್ಯಾಂಕ್ಸ್ ಅಲ್ಲಿ ಮಾತ್ರ ಕೆಲಸ ಆಗಲ್ವಾ ಅಂತ? ಅರವಿಂದ್, SBIಗೆ ಅಷ್ಟೊಂದು ತೊಡಕಾಗೋದು ಕಡಿಮೆ, ಯಾಕಂದ್ರೆ ಅಲ್ಲಿನ ಯೂನಿಯನ್ ಅನ್ನ ಸಿಬ್ಬಂದಿಗಳು ಅಷ್ಟೊಂದು ಪಾರ್ಟಿಸಿಪೇಟ್ ಮಾಡಿಲ್ಲ. SBI ಹೊರತುಪಡಿಸಿದಂತೆ ಉಳಿದೆಲ್ಲಾ ಬ್ಯಾಂಕ್ಗಳಲ್ಲಿ ಕೂಡ ಇವತ್ತು ಬ್ಯಾಂಕ್ ಸೇವೆ ಅಲಭ್ಯ ಆಗುತ್ತೆ. ಸಾಮಾನ್ಯವಾಗಿ ಬ್ಯಾಂಕ್ಗಳನ್ನ ಕ್ಲೋಸ್ ಮಾಡಲ್ಲ, ಅದು ಖಾಸಗಿ ಆಗಿರ್ಬೋದು, ಕೆನರಾ ಸೇರಿದಂತೆ ರಾಷ್ಟ್ರೀಕೃತ ಬ್ಯಾಂಕ್ ಆಗಿರ್ಬೋದು, ಜೊತೆಗೆ ಗ್ರಾಮೀಣ ಭಾಗದ ಗ್ರಾಮೀಣ ಬ್ಯಾಂಕ್ಗಳು ಕೂಡ ಆಗಿರ್ಬೋದು. ಬ್ಯಾಂಕ್ಗಳನ್ನ ಕ್ಲೋಸ್ ಮಾಡಲ್ಲ, ಆದ್ರೆ ಸಿಬ್ಬಂದಿಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರೋದ್ರಿಂದ ಕಂಪ್ಲೀಟ್ ಆಗಿ ಬ್ಯಾಂಕ್ ಸೇವೆಯಲ್ಲಿ ವ್ಯತ್ಯಯ ಆಗುವಂತಹ ಸಾಧ್ಯತೆಗಳಿದೆ. ಸೊ ಜನರಿಗೆ ಯಾವುದೇ ರೀತಿಯ ಸೇವೆ ಲಭ್ಯ ಆಗಲ್ಲ ಅಂತ ಈಗಾಗಲೇ ಬ್ಯಾಂಕ್ ಎಂಪ್ಲಾಯೀಸ್ ಫೆಡರೇಷನ್ ಅವರು ಪ್ರಕಟಣೆಯನ್ನ ಹೊರಡಿಸಿದ್ದಾರೆ. ಸೊ ಬೆಂಗಳೂರಿನಲ್ಲೂ ಕೂಡ ಇದೇ ರೀತಿಯ ಸಮಸ್ಯೆ ಉದ್ಭವವಾಗಿದೆ. ಖಾಸಗಿ ಬ್ಯಾಂಕ್ಗಳ ಸಿಬ್ಬಂದಿಗಳು ಯೂನಿಯನ್ ಜೊತೆ ಗುರುತಿಸಿಕೊಂಡಿರೋದ್ರಿಂದ ಬಹುತೇಕರು ಎಲ್ಲರೂ ಕೂಡ ಮುಷ್ಕರದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಜೊತೆಗೆ ಸಿಬ್ಬಂದಿಗಳು ಮಾತ್ರ ಅಲ್ಲ, ಅಧಿಕಾರಿಗಳು ಕೂಡ ಈ ಒಂದು ಕಾರ್ಮಿಕರ ಪ್ರತಿಭಟನೆಗೆ ಬೆಂಬಲ ಕೊಟ್ಟಿರೋದ್ರಿಂದ ಜನರಿಗೆ ಇವತ್ತು 2 ದಿನಗಳ ಕಾಲ ಬ್ಯಾಂಕ್ ಸೇವೆ ಲಭ್ಯವಿರೋದು ಬಹುತೇಕ ಅನುಮಾನ. ಅಂದ್ರೆ ರಜಾ ಇದೆ, ಬ್ಯಾಂಕ್ಗಳದ್ದು ಹಳೆ ಪೆಂಡಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಡೋಣ ಅಂತ ಪ್ಲಾನ್ ಮಾಡ್ಕೊಂಡ್ರೆ ಅವರಿಗೆ ನಿರಾಸೆ. ಹಾಗಾದ್ರೆ ಖಂಡಿತ, ಯಾಕಂದ್ರೆ SBI ಒಂದ್ರಲ್ಲಿ ಬಹುತೇಕ ಅಷ್ಟೊಂದು ಸಮಸ್ಯೆ ಆಗೋದು ಕಡಿಮೆ, ಆದ್ರೆ ಉಳಿದ ಎಲ್ಲಾ ಬ್ಯಾಂಕ್ಗಳಿಗೆ, ಅದು ಖಾಸಗಿ ಆಗಿರ್ಬೋದು, ರಾಷ್ಟ್ರೀಕೃತ, ಎಸ್ಪೆಷಲಿ ಗ್ರಾಮೀಣ ಭಾಗದ ಗ್ರಾಮೀಣ ಬ್ಯಾಂಕುಗಳಿಗಂತೂ ತೀರಾ ತೊಡಕಾಗುತ್ತೆ. ಅಲ್ಲ ಬಹುತೇಕ ಎಲ್ಲಾ ಸಿಬ್ಬಂದಿಗಳು ಕೂಡ ಮುಷ್ಕರದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಸೊ ಇನ್ನುಳಿದಂತೆ ಖಾಸಗಿ ಬ್ಯಾಂಕ್ಗಳಲ್ಲೂ ಕೂಡ ಸೇವೆಯಲ್ಲಿ ವ್ಯತ್ಯಯ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಓಕೆ ಪವಿತ್ರ, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಬ್ಯಾಂಕ್ಗೇನೋ ಜನ ಇವತ್ತು ಬರ್ತಾರೆ, ಇಲ್ಲ ಅಂತ ಅಲ್ಲ, ಆದರೆ ಬಹುತೇಕ ರಾಷ್ಟ್ರೀಕೃತ ಬ್ಯಾಂಕ್ಗಳು ಮತ್ತು ಖಾಸಗಿ ಬ್ಯಾಂಕ್ಗಳ ಸಿಬ್ಬಂದಿ ಬ್ಯಾಂಕ್ ಬಾಗಿಲನ್ನು ತೆರೆದಿಟ್ಟುಬಿಟ್ಟು ಅವರೆಲ್ಲ ಪ್ರತಿಭಟನೆಗೆ ಹೋಗ್ತಾ ಇದ್ದಾರೆ. ಅಲ್ಲಿಗೆ 2 ಅರ್ಥ. ನಾವು ಬ್ಯಾಂಕನ್ನು ಕ್ಲೋಸ್ ಮಾಡಿಲ್ಲ ಅಂತ ಒಂದರ್ಥ, ಎರಡನೇದು ನಮ್ಮ ಬ್ಯಾಂಕ್ನಲ್ಲಿ ಕೆಲಸ ಮಾಡದೇನೆ ನಾವು ಇವತ್ತು ಪ್ರೊಟೆಸ್ಟ್ಗೆ ಬೆಂಬಲ ಕೊಡ್ತಾ ಇದ್ದೀವಿ ಅಂತ. ಹಾಗಾಗಿ ದಯವಿಟ್ಟು ಇವತ್ತು ಬ್ಯಾಂಕ್ನ ಕೆಲಸಗಳು ಯಾವುದನ್ನು ಕೂಡ ಇವತ್ತು ಮತ್ತೆ ನಾಳೆ ಇಟ್ಕೋಬೇಡಿ, ಹೋದರೂ ಕೂಡ ಕೆಲಸ ಆಗಲ್ಲ ಅಂತಕ್ಕಂಥದ್ದು ಸದ್ಯದ ಮಾಹಿತಿ.